ಜಗತ್ತಿನ ಮೊದಲ AI ಸಿನಿಮಾ ಲವ್ ಯು ಅನ್ನುವಂಥ ಸಿನಿಮಾದ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಥಿಯೇಟರ್ಗೆ ಲಗ್ಗೆ ಇಡೋದಕ್ಕೆ ಕೂಡ ರೆಡಿ ಆಗಿದೆ. ಸದ್ಯಕ್ಕೆ ನಮ್ಮೊಟ್ಟಿಗೆ ಈ ಚಿತ್ರದ AI ಕ್ರಿಯೇಟ್ ಮಾಡಿದಂಥ ನೂತನ್ ಅವ್ರು ನಮ್ಮೊಟ್ಟಿಗೆ AI ಕ್ರಿಯೇಟರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಸರ್, ಈ ಸಿನಿಮಾಗೆ AI ಕ್ರಿಯೇಟ್ ಮಾಡಬೇಕು ಅಂತ ನಿಮಗೆ ಆ ಥಾಟ್ ಪ್ರೊಸೆಸ್ ಹೆಂಗೆ ಬಂತು ಸರ್? AI ಸಿನಿಮಾ ಮಾಡಬೇಕು ಅಂತ. ಈಗ ರೆಗ್ಯುಲರ್ ಮೂವೀಸ್ ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡಿದ್ದೀನಿ. ಸೊ ಅಂತ ಒಂದು ಹೊಸ ಟೆಕ್ನಾಲಜಿ ಬಂದಿದೆ, ಯೂಸ್ ಮಾಡಿ ಒಂದು ಸಿನಿಮಾ ಮಾಡೋಣ ಅಂದರೆ ಶಾರ್ಟ್ ಫಿಲಮ್ಮು ಅದೆಲ್ಲ ಈಸಿಯಾಗಿ ಮಾಡ್ಬೋದಾಯಿತು. ಬಟ್ ನಾನು ಸಿನಿಮಾನೇ ಮಾಡಿದ್ರೆ ಹಿಂಗಿರುತ್ತೆ. ಆಮೇಲೆ ಇನ್ನೊಂದು ಕನ್ನಡದಲ್ಲಿ ಇದು ಫಸ್ಟ್ ಬಂತು ಅಂದರೆ ಒಂದು ರೆಕಾರ್ಡ್ ಅಲ್ವಾ, ಅದಕ್ಕೋಸ್ಕರ ಮಾಡಿದ್ದು. ಸರ್, ಇವಾಗ 3D ಆ್ಯನಿಮೇಷನ್ಗೂ AI ಗೂ ಏನು ಡಿಫ್ರೆನ್ಸ್ ಇದೆ ಸರ್? ಓಕೆ, ಮೊದಲೆಲ್ಲ ನಾವು 3D ಅನಿಮೇಷನ್ ಮಾಡಬೇಕಾದ್ರೆ ಈಗ ಎಕ್ಸಾಂಪಲ್ ಒಂದು ಎಲಿಫೆಂಟ್ ಪೂರ್ತಿ 3D ಮಾಡೆಲ್ ಮಾಡಿ ಅದಕ್ಕೆ ಮೋಷನ್ ಎಲ್ಲ ಕೊಟ್ಟು ಅದೆಲ್ಲ ಮಾಡ್ತಾಯಿದ್ವಿ. ಬಟ್ ಈಗ ಏನಿಲ್ಲ, ನಿಮ್ಮದೊಂದು ಇದು ಎಲಿಫೆಂಟ್ದು ಒಂದು ಫೋಟೋ ಹಾಕಿ ಸಾಕು, ನಿಮ್ಗೆ ಯಾವ ಥರ ಬೇಕಾದ್ರೂ ಅದು ಕೊಡುತ್ತದೆ. ಸರ್, ಈಗಾಗಲೇ ನಾವು ನೋಡಿದ್ವಿ, ಸ್ಕ್ರೀನಲ್ಲಿ ನೋಡಿದಾಗ ಎಲ್ಲ ಹೀರೋ ಆಗಲಿ ಹೀರೋಯಿನ್ಸ್ ಆಗಲಿ ಡಿಫ್ರೆಂಟ್ ಕಾಣಿಸ್ತಾ ಇದ್ರು. ಸೊ ನೀವು ಕತೆ ಮೇಲೆ ಫೋಕಸ್ ಮಾಡಿದ್ರಾ ಏನು ಅಂತ? ನಾನು ಫೋಕಸ್ ಮಾಡಿದ್ದು ಬರೀ ಟೆಕ್ನಾಲಜಿ ಮೇಲೆ. ಇದು ಫಸ್ಟ್ ಮೂವಿ ಆಗೋದ್ರಿಂದ ಇಡೀ ಸಿನಿಮಾದಲ್ಲಿ ತಪ್ಪುಗಳು ತುಂಬ ಇರುತ್ತೆ. ಅದನ್ನ ತಪ್ಪುಗಳು ಅಂತ ನಾವು ತಿಳ್ಕೊಬಾರ್ದು, ಅದನ್ನ ಅನಲೈಸ್ ಮಾಡಬೇಕು. ಓಕೆ, ಈ ಒಂದು ಫ್ರೇಮಲ್ಲಿ ಈ ಥರ ಇದ್ದಾನೆ, ಇನ್ನೊಂದು ಫ್ರೇಮಲ್ಲಿ ಇನ್ನೊಂದು ಥರ ಇದ್ದಾನಲ್ಲ, ಯಾಕೆ ಅಂತ ನಾವು ಅನಲೈಸ್ ಮಾಡಬೇಕಷ್ಟೆ ಅದನ್ನ. ಇನ್ನೇನಂದ್ರೆ ಇದು ಇವಾಗ 720p ಕ್ವಾಲಿಟಿಯಲ್ಲಿದೆ. ಇನ್ನೇನಾದರೂ 2D 4K ಕ್ವಾಲಿಟಿಯಲ್ಲಿ ಮಾಡ್ತೀರಾ ಹೆಂಗೆ ಅಂತ? ಆ್ಯಕ್ಚುಲಿ ನಮಗೆ ಔಟ್ಪುಟ್ ಬಂದಿದ್ದು 720pನೇ, ಅದನ್ನ 2Kಗೆ ಅಪ್ಸ್ಕೇಲ್ ಮಾಡಿದ್ದೀನಿ. ಓಕೆ, ಬಟ್ ಅಪ್ಸ್ಕೇಲಿಂಗ್ ಸಾಫ್ಟ್ವೇರ್ ಅವಾಗ ಅಂಥ ಒಳ್ಳೆ ಸಾಫ್ಟ್ವೇರ್ ಇರಲಿಲ್ಲ. ಈಗೆಲ್ಲ ಬಂದಿದೆ ಈಗ ಅಪ್ಸ್ಕೇಲಿಂಗ್ ಸಾಫ್ಟ್ವೇರು. ಬಟ್ ನಮ್ಗೆ ಔಟ್ಪುಟ್ ಬಂದು 720pನೇ, ಅದನ್ನ ನಾವು 2Kಗೆ ಅಪ್ಸ್ಕೇಲ್ ಮಾಡಿರೋದು. ಇನ್ನೇನು ಕೆಂಪೇಗೌಡ ಅಂತ ಸಿನಿಮಾ ಮಾಡೋದಕ್ಕೆ ಕೂಡ ಹೊರಟಿದ್ರೆ ಅದು AI ಟೆಕ್ನಾಲಜಿ ಮುಖಾಂತರ. ಸೊ ಆ ಪ್ರೊಸೆಸ್ ಎಲ್ಲಿ ತನಕ ಮುಟ್ಟಿದೆ ಅಂತ? ಕೆಂಪೇಗೌಡ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ, ಆಯಿತಾ. ಅಂದರೆ ಅದನ್ನ ಇವಾಗ ಎಲ್ಲಿ ಈ ಸಿನಿಮಾ ಏನಂದರೆ ಒಂದು ಟ್ರಯಲ್ ಮತ್ತು ಇದು ಅಂದರೆ ಒಂದು ಟ್ರಯಲ್. ಇವಾಗ ನಾನು ನೋಡ್ಬೇಕು ಸಿನಿಮಾನ, ನಾನು ಎಲ್ಲಿ ಒಂದು ಸಿನಿಮಾ ಮಾಡ್ಬಿಟ್ಟು ನೋಡ್ಬೇಕು. ಯಾಕಂದ್ರೆ ಮುಂದಿನ ಸಿನಿಮಾ ನಾನು ದೊಡ್ಡದಾಗಿ ಮಾಡೋದ್ರಿಂದ ಒಂದು ಸಿನಿಮಾ ಮಾಡ್ಬಿಟ್ಟು ನಾನು ಥಿಯೇಟ್ರಲ್ಲಿ ನೋಡಬೇಕು. ಓಕೆ, ಹೆಂಗೆ ಕಾಣಿಸುತ್ತೆ, ಓಕೆ ಇದರಲ್ಲಿ ಇನ್ನೇನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಬೋದು ಅಂತ. ಯಾಕಂದರೆ ಕೆಂಪೇಗೌಡರ ಸಬ್ಜೆಕ್ಟ್ ನಾನು ತೊಗೊಂಡಾಗ ಏನಂದರೆ ಅದು ನಾರ್ಮಲ್ ಸಬ್ಜೆಕ್ಟ್ ಅಲ್ಲ, ಅದು ಐತಿಹಾಸಿಕ ಕತೆ. ಮತ್ತು ಅದನ್ನ ಅದ್ರಲ್ಲಿ ನಾನು ಈ ಥರ ಲೂಪ್ ಹೋಲ್ಸ್ ಇದೆ, ಅದಿದೆ ಇದಿದೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ನಾನು ತುಂಬ ಚೆನ್ನಾಗಿ ತೋರಿಸ್ಬೇಕಾಗತ್ತೆ. ಆಮೇಲೆ ಯುದ್ಧದ ಸೀನ್ಸ್ ಎಲ್ಲ ಬರುತ್ತೆ. ನನಗೆ ಎಲ್ಲಿ ತುಂಬ ಈಸಿ ಆಗುತ್ತೆ ಅದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ. ಸೊ ಇದಕ್ಕೆ ಇವಾಗ ಸಬ್ಸಿಡಿ ಇಲ್ಲ. ಸೊ AI ಆಗಿರೋದ್ರಿಂದ ಸಬ್ಸಿಡಿ ಇಲ್ಲ. ಸೊ ರಿಟರ್ನ್ಸ್ ಹೆಂಗೆ, ಆ ಪ್ಲಾನ್ ಹೆಂಗಿದೆ ಅಂತ? ಫಸ್ಟ್ ಆಫ್ ಆಲ್ ಸಬ್ಸಿಡಿ ಅನ್ನೋ ಕಾನ್ಸೆಪ್ಟ್ಗೆ ನಾವು ಹೋಗ್ಬಾರ್ದು. ಗೌರ್ಮೆಂಟಿಂದ 10 ಲಕ್ಷ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾವು ಸಿನಿಮಾ ಮಾಡಬೇಕಾ, ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು, ಇದು AI ಟೆಕ್ನಾಲಜಿ ಆಗಿರೋದ್ರಿಂದ ಇದು ರಿಲೇಟೆಡ್ ಟು ಆ್ಯನಿಮೇಷನ್ನು, ಗ್ರಾಫಿಕ್ಸು, ಈ ಥರ ಈ ಕ್ಯಾಟಗರಿ ರಿಲೇಟ್ ಆಗುತ್ತೆ. ಸಬ್ಸಿಡಿ ಕಮಿಟಿಯಲ್ಲಿ ಏನಿದೆ ಅಂದರೆ ಚಿತ್ರೀಕರಣವಾಗಿರುವ ಚಿತ್ರಗಳಿಗೆ ಮಾತ್ರ ಸಬ್ಸಿಡಿ ಕೊಡೋದು. ಇದು ಚಿತ್ರೀಕರಣ ಆಗಿಲ್ಲ, ಇದು ಟೋಟಲಿ ಸಿಸ್ಟಮ್ ಜನರೇಟೆಡ್ ಮೂವಿ ಇದು. ಓಕೆ, ಸೊ ಮುಂದಿನ ದಿನಗಳಲ್ಲಿ ಅದು ಅಪ್ಡೇಟ್ ಆಗುತ್ತೆ ಅದನ್ನು. ಆಮೇಲೆ ಫಸ್ಟ್ ಆಫ್ ಆಲ್ ಸಬ್ಸಿಡಿಗೋಸ್ಕರ 10 ಲಕ್ಷ ಸಬ್ಸಿಡಿ ಸಿಗುತ್ತೆ ಅಂತ ನಾವು ಸಿನಿಮಾ ಮಾಡಿದಾಗ ಏನಾಗುತ್ತೆ, ನಮ್ಮ ಬಜೆಟ್ ಇನ್ನೂ ಕಮ್ಮಿ ಇರುತ್ತೆ. ಅಷ್ಟು ನಾವು ಶೂಟಿಂಗ್ ಮಾಡ್ತೀವಿ ಅಲ್ವೋ, ತುಂಬ ಕಡಿಮೆ ಬಜೆಟಲ್ಲಿ ಶೂಟ್ ಮಾಡಿಬಿಡ್ತೀವಿ 10 ಲಕ್ಷಕ್ಕೋಸ್ಕರ. ಆ 10 ಲಕ್ಷ ನಾವು ಒಂದು 5 ಲಕ್ಷ ಸಿನಿಮಾ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಅದಾದಮೇಲೆ ಒಂದು 2 ಲಕ್ಷ ಇನ್ನೆಲ್ಲ ಹೋಗುತ್ತೆ. ಇನ್ನು 3 ಲಕ್ಷ ನಾನು ಲಾಭ ತೊಗೊಳೋದಕ್ಕೋಸ್ಕರ ನಾನು ಸಬ್ಸಿಡಿಲಿ ಸಿನಿಮಾ ಮಾಡಬೇಕಾ? ಅದನ್ನ ಸಬ್ಸಿಡಿನೇ ನಂಬ್ಕೊಂಡು ಸಿನಿಮಾ ಮಾಡೋರು ತುಂಬ ಜನ ಇದ್ದಾರೆ. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದೇನು ಇನ್ಫಾರ್ಮೇಷನ್ ಇಲ್ಲ. ಈ ಚಿತ್ರದಲ್ಲಿ ಬಜೆಟ್ ಇವಾಗ ಟೆಕ್ನಿಷಿಯನ್ಸ್ ಇಲ್ಲ, ಯಾರು ಇಲ್ಲ, ನೀವೊಬ್ಬರೇ ಟೆಕ್ನಿಷಿಯನ್ಸ್. ಸೊ ಬಜೆಟ್ ಎಲ್ಲ ಎಷ್ಟು ಖರ್ಚಾಗಿದೆ ಅಂತ? ಅದೇ ನನಗೆ ಟೂಲ್ಸ್ಗೆ ಮತ್ತು ಎಕ್ವಿಪ್ಮೆಂಟ್ಸ್ಗೆ ಎಲ್ಲ ಒಂದು 10 ಲಕ್ಷ ಖರ್ಚಾಗಿದೆ. ಅಷ್ಟೇ. ಆ್ಯಕ್ಚುಲಿ ಇದೇನು ಗೊತ್ತಾಯಿತು, AI ಟೆಕ್ನಾಲಜಿ ನೀವು ಮಾಡಿದಷ್ಟು ಕೆಲಸ ಕೊಡುತ್ತದೆ, ಆಯಿತಾ. ಅದೇ ತಾಳ್ಮೆ ಇರಬೇಕು, ಸಿಸ್ಟಮ್ ಮುಂದೆ ಕೂತೇ ಇರಬೇಕು. ನನಗೆ ಈ ಶಾರ್ಟ್ ಬೇಕು ಅಂದರೆ ಆ ಶಾರ್ಟ್ ಬರೋವರೆಗೂ ನೀವು ಬಿಡಬಾರ್ದು. ಅದು ಕೊಡೋದಿಲ್ಲ, 1000 ಇಮೇಜ್ ಕೊಟ್ಟು ಆಮೇಲೆ ಇನ್ನೊಂದು ಇಮೇಜ್ ಕೊಡುತ್ತೆ ಚೆನ್ನಾಗಿರೋದು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಇವಾಗ ಏನು ಸಿನಿಮಾ ನೋಡಿರೋ ಇಷ್ಟು 1 ಗಂಟೆ 35 ನಿಮಿಷ ಸಿನಿಮಾ ಇದೆಯಲ್ವಾ, ಇದನ್ನ ಅಚೀವ್ ಮಾಡೋದಕ್ಕೆ ನಾನು 1000 ಗಂಟೆ ಅಷ್ಟು ಫುಟೇಜ್ ವೇಸ್ಟ್ ಆಗಿದೆ ಬರೀ ಈ ಇದಕ್ಕೆ. ಇನ್ನು ಕೆಂಪೇಗೌಡ ಇಮ್ಯಾಜಿನೇಷನ್ ಮಾಡಿ ಹೆಂಗಿರುತ್ತೆ ಅಂತ. ಈಗಾಗಲೇ ಕೆಂಪೇಗೌಡ ಅಂತ ಒಂದು ಸಿನಿಮಾನ ತೆಗಿತಾ ಇದ್ದಾರೆ ಈಗ ಆಲ್ರೆಡಿ. ಸೊ ನಿಮಗೂ ಮತ್ತು ಅವ್ರಿಗೇನು ಕ್ಲಾಶ್ ಆಗಲ್ವಾ ಅಂತ? ಯಾಕಂದರೆ
ಗೊತ್ತೇ ಅಲ್ವಾ ನಿಮಗೆ ಆ ಸಿನಿಮಾ ತೆಗಿತಾ ಇರೋ ವಿಷಯ ನಿಮಗೆ ಗೊತ್ತು? ಇಲ್ಲಿ ಕ್ಲ್ಯಾಶು ಅದು ಇದು ಅಲ್ಸ ಅವರೆಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ಓಕೆ. ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಹಾಕೊಂಡು ಮಾಡ್ತಾ ಇರೋದು. ಸೊ ನಾನು ಮಾಡ್ತಾ ಇರೋದು ಎ ಐ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಕೆಂಪೇಗೌಡರ ಸಿನಿಮಾ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಕನ್ನಡ ರಾಜ್ಯದ ಸಿನಿಮಾ ನಾವು ಮಾಡೋಣ, ಆಯಿತಾ. ಇವಾಗ ಕರ್ನಾಟಕದಲ್ಲಿ ನಮ್ಮ ರಾಜ್ಯದ ಸಿನಿಮಾ ಎಷ್ಟು ಬಂದಿದೆ, ಒನ್ ಇಯರಿಂದ ಎಕ್ಸಾಂಪಲ್ 1 ಇಯರಿಂದ ಎಷ್ಟು ಬಂದಿದೆ ಗೊತ್ತಿಲ್ಲ, ಆಯಿತಾ, ಬಂದೇ ಇಲ್ಲ, ಓಕೆ. ಈಗ ಅದೇ ಬೇರೆ ಸ್ಟೇಟ್ಗಳಲ್ಲಿ ಅವರ ರಾಜ್ಯದ ಸಿನಿಮಾಗಳನ್ನ ಅವ್ರು ಮಾಡ್ತಾರೆ, ಅದೊಂದು ಅಭಿಮಾನ ಅದು, ಓಕೆ. ನಾನು ಇದೊಂದು ಪ್ರಯತ್ನ ಅಷ್ಟೇ, ಈಗಲೂ ಏನಿಲ್ಲ. ಫಸ್ಟ್ ಯಾರು ಸಿನಿಮಾ ಮಾಡ್ತಾರೋ ಅವ್ರಿಗೆ ಅದು ಕೆಂಪೇಗೌಡ, ಅಷ್ಟೇ, ಮುಗೀತು. ಎಷ್ಟು ಟೈಮ್ ತಗೊಂಡ್ರಿ ಸರ್ ಈ ಒಂದು ಸಿನಿಮಾನ ಫುಲ್ ಕಂಪ್ಲೀಟ್ ಮಾಡೋದಕ್ಕೆ? 6 ಮಂತ್ಸ್ ಆಯಿತು. ಇದಕ್ಕೆ ಏನು R&D ಮಾಡಿದ್ದು 6 ಮಂತ್ಸ್ ಆಯಿತು, ಕಂಪ್ಲೀಟ್ ಮಾಡೋದು 6 ಮಂತ್ಸ್ ಆಯಿತು. ಈ ಪ್ರಶ್ನೆ ನಿಮ್ಮನ್ನ ಕೇಳಲೇಬೇಕು, ಯಾಕಂದ್ರೆ ನೆಕ್ಸ್ಟ್ ಸಿನಿಮಾನ ನೀವು ಏ ಮಾಡೋದ್ರಿಂದ ಸಾಕಷ್ಟು ಜನ ಕಲಾವಿದರು ಏನಂದ್ರೆ ಇವಾಗ ನಟನೆನೇ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ. ಇವಾಗ ನೀವು ಏ ಮಾಡಿದ್ರೆ ಮುಂದೆ ಅವರ ಜೀವನ ಏನು ಅಂತ, ಸೊ ನಿಮ್ಮ ಉದ್ದೇಶ ಏನು? ಈಗ ಇದೊಂದು ಎಕ್ಸ್ಪೆರಿಮೆಂಟ್ ಅಷ್ಟೇ. ಇದು ಏನೋ ಇದು ಪರ್ಫೆಕ್ಟ್ ಮೂವಿ ಅಲ್ಲ, ಇದೊಂದು ಎಕ್ಸ್ಪೆರಿಮೆಂಟು. ಮುಂದೆ ಏನು ಕೆಂಪೇಗೌಡ ಅಂತ ಮಾಡ್ತಾ ಇದ್ನೋ, ಇವಾಗ ಅದೇ ಸಿನಿಮಾನ ನಾನು ದುಡ್ಡು ಹಾಕ್ಬಿಟ್ಟು ಮಾಡ್ತೀನಿ ಅಂದರೆ ನಂಗೆ 100 ಕೋಟಿ ಬೇಕು ಆ ಕಾನ್ಸೆಪ್ಟ್ಗೆ. ನನಗೆ ಎಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ ನನಗೆ, ಆದರೆ ಅದಕ್ಕೂ ಲೈಸೆನ್ಸ್ ತೊಗೊಬೇಕು, ಲೈಸೆನ್ಸ್ ತಗೊಂಡು ಮಾಡ್ತೀನಿ, ಇನ್ನೂ ಚೆನ್ನಾಗಿ ಕೊಡುತ್ತೆ ಅದು, ಓಕೆನಾ. ಒಂದು ಸಿನಿಮಾ ಮಾಡೋದ್ರಿಂದ ಇವರೆಲ್ಲ ಹೋಗೋದಿಲ್ಲ, ಏನೋ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಇವರೆಲ್ಲ ಹೋಗೋದಿಲ್ಲ. ಇಂಥದ್ದು ಒಂದೊಂದು ಪ್ರಯೋಗ ಅವಾಗ ಆಗ್ತಾ ಇರುತ್ತೆ ಅಷ್ಟೇ. ಓಕೆ ಸರ್, ಒಳ್ಳೇದಾಗಲಿ ನಿಮ್ಮ ಈ ಸಿನಿಮಾಗೂ ಕೂಡ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ನೂತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಕೀರ್ತಿ, ಅಶೋವೇಗ ನ್ಯೂಸ್, ಬೆಂಗಳೂರು.